ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರುಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲಬಾಂಧವರಿಗೆ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಕೋರುತ್ತಾ ಈ ದಿನ ನಾವು ಸಾಪ್ತಾಹಿಕ ಭವಿಷ್ಯ ಇದೇ ಆಗಸ್ಟ್ 23ರಿಂದ 29ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಾದ ಮೇಷ ರಾಶಿಯಿಂದ ಮೀನ ರಾಶಿಯವರೆಗೂ ಯಾವೆಲ್ಲ ಫಲಾಫಲಗಳು ಇವೆ, ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ಈ ಒಂದು ವಾರದಲ್ಲಿ ಅಥವಾ ಬರುವಂತಹ ದಿನಗಳಲ್ಲಿ ತಿಳಿಸಲಾಗುತ್ತೆ ಅಂತ ತಿಳಿಸುತ್ತಾ ಬನ್ನಿ. ಹಾಗಾದರೆ ಈ ಒಂದು ವಾರದಲ್ಲಿ ಗ್ರಹಗಳ ಸ್ಥಿತಿಗಳು ಯಾವ ರೀತಿಯೆಲ್ಲ ಇದೆ, ಏನು ಸಂಚಾರ ಆಗ್ತಾ ಇದೆ ಎಂಬುದನ್ನು ನೋಡಿದರೆ ಶನಿ ಮಹಾರಾಜರು ವಕ್ರಿಯರಾಗಿ ಮೀನ ರಾಶಿಯಲ್ಲಿ ನಡೀತಾ ಇದೆ. ರಾಹು ಕುಂಭರಾಶಿಯಲ್ಲಿದ್ದಾರೆ, ಕೇತು ಸಿಂಹ ರಾಶಿಯಲ್ಲಿದ್ದಾರೆ, ಅದೇ ರೀತಿಯಾಗಿ ಕುಜ ಮಿಥುನ ರಾಶಿಯಲ್ಲಿದ್ದಾರೆ, ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ, ಕೇತು ರವಿ ಬುಧ ಇವರು ಸಿಂಹ ರಾಶಿಯಲ್ಲಿದ್ದಾರೆ, ಶುಕ್ರ ಕನ್ಯಾ ರಾಶಿಯಲ್ಲಿ ಇದ್ದಾರೆ. ಸೊ ಇಲ್ಲಿ ಬುಧನ ಒಂದು ಸಂಚಾರ ತುಂಬ ಈ ಒಂದು ವಾರದಲ್ಲಿ ಒಳ್ಳೆಯ ಫಲಿತಾಂಶವನ್ನು ನೀಡುವಂಥದ್ದಾಗುತ್ತೆ. ಅದೇ ರೀತಿಯಾಗಿ ಈ ಒಂದು ವಾರದ ವಿಶೇಷ ದಿನಗಳಂತ ನೋಡೋದಾದರೆ ಶ್ರಾವಣ ಪುತ್ರದ ಏಕಾದಶಿ ಇದೇ ಭಾನುವಾರ ಇದೆ. ಅದೇ ರೀತಿ ಹೈಗ್ರೀವ ಜಯಂತಿ 27ನೇ ತಾರೀಕಿದೆ. 28ನೇ ತಾರೀಕು ಹುಣ್ಣಿಮೆ ಬರುವಂಥದ್ದಾಗತ್ತೆ. ರಕ್ಷಾ ಬಂಧನ ಇದೆ. ಆ ದಿನ ಚಂದ್ರಗ್ರಹಣವೂ ಇದೆ, ಬಟ್ ಭಾರತಕ್ಕೆ ಗೋಚರಿಸದೇ ಇರುವುದರಿಂದ ಆಚರಣೆ ಇರುವುದಿಲ್ಲ. ಅನುಷ್ಠಾನ ಮಾಡಿಕೊಂಡು ಜಪತಪಗಳನ್ನು ನೀವು ಮಾಡಿಕೊಳ್ಬೋದು, ಆದರೆ ಭಾರತದಲ್ಲಿ ಚಂದ್ರಗ್ರಹಣ ಇರುವುದಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿ ಇದೇ ತಿಂಗಳು 29ನೇ ತಾರೀಕು 355ನೆಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಆರಾಧನಾ ಮಹೋತ್ಸವ ನಡೀತಾ ಇದೆ. ಸೊ ಹಾಗಾಗಿ ಈ ಒಂದು ವಾರದ ವಿಶೇಷ ಇಷ್ಟುಗಳಾಗಿತ್ತು. ಇದರ ಒಂದು ಅನುಗುಣವಾಗಿ ವಾರದ ಸಾಪ್ತಾಹಿಕ ಭವಿಷ್ಯ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವೆಲ್ಲ ರೀತಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ರಾಶಿಗಳಲ್ಲಿ 2ನೇ ರಾಶಿಯಾಗಿರ್ತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ವಾರದ ಸಾಪ್ತಾಹಿಕ ಭವಿಷ್ಯ ನೋಡೋದಾದರೆ ಇಲ್ಲಿ ವೃಷಭ ರಾಶಿಯವರಿಗೆ ಈ ವಾರ ಆತ್ಮವಿಶ್ವಾಸ ಮತ್ತು ಹಳೆಯ ಸಮಸ್ಯೆಗಳು ಬಗೆಹರುವಂಥದ್ದಾಗುತ್ತೆ. ಅಂದರೆ ಆತ್ಮವಿಶ್ವಾಸ ತುಂಬ ಚೆನ್ನಾಗಿ ಮೂಡಿ ಬರುವಂಥದ್ದಾಗತ್ತೆ ಮತ್ತು ನಿಮ್ಮ ಎಲ್ಲ ಹಳೆಯ ಸಮಸ್ಯೆಗಳು ಏನಿದೆಯೋ ಅದು ಒಂದೊಂದಾಗಿ ಬಗೆಹರಿಯುವಂಥಕ್ಕೆ ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ವಾರದ ಕೊನೆಯ ಭಾಗದಲ್ಲಿ ಒಂದಿಷ್ಟು ಅಧಿಕ ಖರ್ಚುಗಳು ಬರುತ್ತೆ. ಕೊನೆಯ ಭಾಗ ಅಂದರೆ ಶನಿವಾರ ಭಾನುವಾರ ಅಥವಾ ತಿಂಗಳ ಕೊನೆ ಭಾಗ ಅಂದ್ಕೊಳ್ಳಿ, 29, 30, 31 ಈ ಒಂದು ದಿನಗಳಲ್ಲಿ ನಿಮಗೆ ಅಧಿಕ ಭಾರವಾದ ಅಂದರೆ ಅಧಿಕ ಏನಂತೀರ ಗಟ್ಟಿತನದ ಖರ್ಚುಗಳು ಬರುವಂಥದ್ದಾಗ, ಅಂದರೆ ಮ್ಯಾಂಡೇಟರಿ ಮಾಡಿಸ್ಲೇಬೇಕು, ಇಲ್ಲದೇ ಇದ್ದರೆ ಅದು ಆಗೋದೇ ಇಲ್ಲ. ಆ ರೀತಿಯಲ್ಲಿ ಇರುತ್ತೆ, ಖರ್ಚುಗಳು ನೀವು ಮಾಡಲೇಬೇಕು. ಸೊ ಆ ರೀತಿಯಲ್ಲಿ ಖರ್ಚುಗಳು ಬರುವಂಥದ್ದಾಗತ್ತೆ. ಇನ್ನು ಉದ್ಯೋಗ ವ್ಯಾಪಾರದ ದೃಷ್ಟಿಯಲ್ಲಿ ನೋಡೋದಾದರೆ ವೃಷಭ ರಾಶಿಯವರಿಗೆ ಉದ್ಯೋಗದಲ್ಲಿ ಮಾನ್ಯತೆ ಸಿಗುವಂಥದ್ದಾಗತ್ತೆ. ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ಪ್ರತಿಫಲ ಈ ವಾರ ನಿಮಗೆ ಗ್ಯಾರಂಟಿಯಾಗಿ ಸಿಗುವಂಥದ್ದಾಗತ್ತೆ ಮತ್ತು ನಿಮಗೆ ನಿಮ್ಮ ಒಂದು ಕೆಲಸಕ್ಕೆ ತಕ್ಕ ಒಂದು ಫಲ ಸಿಗುವಂಥದ್ದು ಜೊತೆಗೆ ಗೌರವಗಳು ಸಿಗುವಂಥದ್ದಾಗತ್ತೆ. ಅಂದರೆ ಸನ್ಮಾನ ಆಗುತ್ತೆ, ಕಿರು ಬಹುಮಾನ ಸಿಗುವಂಥದ್ದಾಗತ್ತೆ ಮತ್ತು ನಿಮ್ಮ ಒಂದು ಸಣ್ಣ ಪುಟ್ಟ ಸಹಾಯಕ್ಕೆ ಇತರೆ ಸದಸ್ಯರು ನಿಮ್ಮನ್ನು ಹೊಗಳಾಡುವಂಥದ್ದಾಗತ್ತೆ ಅಥವಾ ಕೊಂಡಾಡುವಂಥದ್ದು ಆಗುತ್ತೆ ಅಥವಾ ಗೌರವ ಸೂಚಿಸಿ ಮಾತನಾಡುವಂಥದ್ದಾಗತ್ತೆ ವೃಷಭ ರಾಶಿಯವರಿಗೆ ಈ ವಾರ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ವ್ಯಾಪಾರದಲ್ಲಿ ನೋಡೋದಾದರೆ ನಿಮ್ಮ ಒಂದು ವ್ಯಾಪಾರ ಈ ಒಂದು ವಾರದಲ್ಲಿ ತಕ್ಕ ಮಟ್ಟಿಗೆ ಸಮಾಧಾನಕರವಾದ ವ್ಯಾಪಾರ ನಡೆಯುವಂಥದ್ದಾಗುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆ ಆಗದೇ ಇರೋಂಗೆ ನಿಮ್ಮ ಒಂದು ವ್ಯಾಪಾರಕ್ಕೆ ಮುನ್ನೆಚ್ಚರಿಕೆಯನ್ನು ನೀವು ವೃಷಭ ರಾಶಿಯವರು ತೆಗೆದುಕೊಂಡು ಹೋಗುವಂಥದ್ದಾಗುತ್ತೆ. ಇನ್ನು ಹಣಕಾಸಿನ ವಿಷಯಕ್ಕೆ ಬರೋದಾದರೆ ಈ ಒಂದು ವಾರದಲ್ಲಿ ಮಧ್ಯಭಾಗದವರೆಗೂ ಒಂದು ರೀತಿಯ ಪ್ರಗತಿ ಹಂತದಲ್ಲಿರುತ್ತೆ. ಮಧ್ಯಭಾಗದ ನಂತರ ಹಣಕಾಸಿನ ಹರಿವು ಅಥವಾ ಆದಾಯ ಮೂಲ ಸ್ವಲ್ಪ ಕುಂಠಿತವಾಗುತ್ತೆ. ವಾರದ ಕೊನೆ ಭಾಗದಲ್ಲಿ ಅಧಿಕವಾದ ಖರ್ಚುಗಳು ಬರ್ತಾ ಇರೋದರಿಂದ ಬ್ಯಾಲೆನ್ಸ್ ಮಾಡೋದು ಕಷ್ಟ ಅನಿಸುತ್ತೆ ಮತ್ತು ಕೆಲವು ವೈಯಕ್ತಿಕ ಉಳಿತಾಯದ ಹಣ ಈ ಒಂದು ಸಮಯದಲ್ಲಿ ಉಪಯೋಗಕ್ಕೆ ಹೋಗುವಂಥದ್ದಾಗುತ್ತೆ. ಇದರಿಂದ ಕೆಲವು ಮಾನಸಿಕ ಒತ್ತಡಗಳು
ಶುರುವಾಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬ ಮತ್ತು ದಾಂಪತ್ಯ ಜೀವನದ ಬಗ್ಗೆ ನೋಡೋದಾದರೆ, ಇಲ್ಲಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗಲು ನಿಮ್ಮೆಲ್ಲ ಸಕಲ ಪ್ರಯತ್ನಗಳನ್ನು ನೀವು ಮಾಡುವಂಥವ್ರಾಗ್ತೀರಾ. ಪ್ರತಿಯೊಂದು ವಿಷಯದಲ್ಲೂ ನೀವು ಮುತುವರ್ಜಿ ವಹಿಸ್ಕೊಂಡು ಆಗು ಹೋಗುಗಳನ್ನು ನೋಡಿಕೊಳ್ಳುವಂಥದ್ದಾಗತ್ತೆ. ಪ್ರತಿ ಸದಸ್ಯರ ಒಂದಿಷ್ಟು ಆಶೆ ಆಕಾಂಕ್ಷೆಗಳನ್ನು ಈಡೇರಿಸಲು ಪ್ರಯತ್ನ ಮಾಡುವಂಥದ್ದಾಗತ್ತೆ. ಮತ್ತು ನಿಮ್ಮ ವೈಯಕ್ತಿಕ ಬದುಕಿಗೆ ಯಾರೆಲ್ಲ ಸಹಾಯ ಮಾಡಿದ್ದಾರೆ ಅವರಿಗೆ ಕೈ ಮೀರಿ ಶಕ್ತಿ ಮೀರಿ ಸಹಾಯ ಮಾಡುವಂಥದ್ದಾಗತ್ತೆ ಈ ವಾರ. ಹೀಗಾಗಿ ಕುಟುಂಬ ಸದಸ್ಯರ ಎಲ್ಲರ ಜೊತೆ ನೀವು ಒಳ್ಳೆಯ ಅವಿನಾಭಾವ ಸಂಬಂಧ ಹೊಂದಿರೋದರಿಂದ ಒಳ್ಳೆಯ ಹಬ್ಬದ ವಾತಾವರಣ ಈ ವಾರ ಕುಟುಂಬದಲ್ಲಿ ಇರುವಂಥದ್ದಾಗತ್ತೆ. ಇನ್ನು ದಾಂಪತ್ಯ ಜೀವನದ ಬಗ್ಗೆ ಬರೋದಾದರೆ, ದಾಂಪತ್ಯದಲ್ಲಿ ಇರತಕ್ಕಂತಹ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನು ಸರಿಪಡಿಸಿಕೊಂಡು ಜೀವನವನ್ನು ಮುಂದೆ ಸಾಗಿಸುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ಉತ್ತಮ ಅವಕಾಶಗಳಿದೆ ಮತ್ತು ಓದಲು ಒಳ್ಳೆಯ ಹವ್ಯಾಸವನ್ನು ಬೆಳೆಸಿಕೊಳ್ಳುವಂಥದ್ದಾಗತ್ತೆ. ಓದಿಗೆ ಇರತಕ್ಕಂತಹ ಅಡೆತಡೆಗಳನ್ನು ನೀವು ದೂರ ಮಾಡಿಕೊಂಡು ಓದಲು ಏನೆಲ್ಲ ಬೇಕು ಆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥದ್ದಾಗತ್ತೆ. ಇನ್ನು ಅದೇ ರೀತಿ ಆರೋಗ್ಯದ ವಿಷಯಕ್ಕೆ ಬರುವುದಾದರೆ, ಆರೋಗ್ಯದಲ್ಲಿ ಏನೇ ತೊಂದರೆ ಇಲ್ಲದಿದ್ದರೂ ವಾರದ ಕೊನೆಯಲ್ಲಿ ತಲೆನೋವು, ಮೈಕೈ ನೋವು ಇವೆರಡೂ ನಿಮಗೆ ಕಾಡುವಂಥದ್ದಾಗುತ್ತೆ. ತಲೆನೋವು ಬಂದುಬಿಟ್ಟು ಆರ್ಥಿಕ ಸಮಸ್ಯೆಗಳಿಗಾಗಿರುವಂಥದ್ದಾಗುತ್ತೆ. ಮೈಕೈ ನೋವು ಕೆಲವು ಅಧಿಕವಾದ ಭಾರವಾದ ಕೆಲಸಗಳಿಂದ ಉಂಟಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರದ ಶುಭ ದಿನ ಅಂತ ನೋಡೋದಾದರೆ, ಬುಧವಾರ ಮತ್ತು ಗುರುವಾರ ನಿಮಗೆ ಶುಭ ದಿನವಾಗಿರುತ್ತೆ. ಏನಾದರೂ ಪ್ರಮುಖ ಕಾರ್ಯಗಳನ್ನು ಮಾಡಬೇಕಾದ್ರೆ ಈ ಒಂದು ವಾರದಲ್ಲಿ ಮಾಡಿ. ಇನ್ನು ಎಚ್ಚರಿಕೆಯಿಂದ ಇರಬೇಕಂತ ವಾರ ಆದರೆ ಶುಕ್ರವಾರ, ಶನಿವಾರ ಈ ಒಂದು ಸಮಯದಲ್ಲಿ ನೀವು ಕೊಡು ತಗೊಳ್ಳೋ ವ್ಯವಹಾರದಲ್ಲಿ ಒಂದಲ್ಲ ಎರಡಲ್ಲ 3 ಬಾರಿ ವಿಚಾರ ಮಾಡಿಬಿಟ್ಟು ಮಾಡುವುದು ಉತ್ತಮ. ಇನ್ನು ಯಾರಿಗೂ ಈ ಒಂದು ವಾರದಲ್ಲಿ ಅಂದರೆ ಶುಕ್ರವಾರ, ಶನಿವಾರ ಈ 2 ವಾರದಲ್ಲಿ ಸಾಲ ತೆಗೆದುಕೊಳ್ಳೋದು, ಸಾಲ ಇಸಿದುಕೊಳ್ಳೋದು ಅಥವಾ ಕೊಡೋದು ಇದನ್ನು ಮಾಡಬೇಡಿ. ಸಾಲ ಒಬ್ಬರಿಗೆ ಕೊಡೋದಾಗಿರ್ಬೋದು, ಸಾಲ ಒಬ್ಬರಿಂದ ತೆಗೆದುಕೊಳ್ಳೋದಾಗಿರ್ಬೋದು, ದಯವಿಟ್ಟು ಮಾಡಲು ಹೋಗಬೇಡಿ. ಇಲ್ದಿದ್ದರೆ ನಿಮಗೆ ಆ ಸಾಲ ತೀರಿಸಲು ಕಷ್ಟದಾಯಕವಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ವೃಷಭ ರಾಶಿಯವರು ಸಾಧ್ಯವಾದಷ್ಟು ಲಕ್ಷ್ಮೀ ಅಷ್ಟೋತ್ತರವನ್ನು ಪಠಣೆ ಮಾಡಿ, ಅದೇ ರೀತಿಯಾಗಿ ರಾಹುವಿನ ಒಂದು ಮಂತ್ರವನ್ನು ಜಪ ಮಾಡಿ ಮತ್ತು ಗಣೇಶ ದೇವರ ಆರಾಧನೆ ಮಾಡಿ. ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ. ಅದೇ ರೀತಿ ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ. ಇದರಿಂದ ಕೆಲವು ಕಠಿಣವಾದ ಸವಾಲುಗಳು ಸುಲಭವಾಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ವೃಷಭ ರಾಶಿಯವರ ಈ ವಾರದ ಸಾಪ್ತಾಹಿಕ ಭವಿಷ್ಯ. ಈ ಭವಿಷ್ಯ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSP ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.